ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ನಾವು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಡತನ ಬಾಗೇವಾಡಿ ಅನ್ನೋಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ವಿಜಯ್ ಕುಮಾರ್ ಬರಗುಂಡಿ ಸರ್ ಇದ್ದಾರೆ, ಹಾಗೆ ರೈತರಾದಂಥ ರುದ್ರಪ್ಪ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಇಲ್ಲಿ ನಾವು ಈಗ ಮೆಣಸಿನ ಬೆಳೆಗೆ ನಮ್ಮ ಔಷಧಿಗಳನ್ನ ಕೊಟ್ಟಿದ್ವಿ. ಸೊ ಈ ಒಂದು ಮೆಣಸಿನಕಾಯಿ ಬೆಳೆ ಎಷ್ಟು ದಿವಸದ್ದಿದೆ ಮತ್ತು ಯಾವ ರೀತಿ ಔಷಧಿಗಳನ್ನ ಕೊಟ್ಟಿದ್ರಿ, ರೈತರು ಏನಂತಾರೆ ಅಂತ ಕೇಳೋಣ. ವಿಜಯ್ ಸರ್, ಏನೇನು ಔಷಧಿಗಳನ್ನ ಕೊಟ್ಟಿದ್ರಿ ಈಗ? ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನಾನು ರುದ್ರಪ್ಪ. ಸರ್ ಇದು ಮೆಣಸಿನ ಬೆಳೆಗೆ ಎಷ್ಟು ದಿವಸ ಬೆಳೆಸಿರೋದು? ಇದು 1 ತಿಂಗಳು. ಈಗ ನಾವು ಫಸ್ಟ್ ಬಿತ್ತನೆ ಮಾಡಿ 8 ದಿವಸಕ್ಕೆ ಗರ್ತಿ ಪ್ಲಸ್ ಕೊಟ್ಟಿದ್ವಿ, ಅದನ್ನ ಡ್ರೆಂಚಿಂಗ್ ಮಾಡಿದ್ದೀರಾ. ಆಮೇಲೆ ಮೊನ್ನೆ ಈಗ ಒಂದು 4-5 ದಿವಸದ ಹಿಂದೆ ಬೂಸ್ಟ್ ಮತ್ತೆ ಡ್ರೆಂಚಿಂಗ್ ಮಾಡಿದ್ದೀರಾ. ನಿಮ್ಗೆ ಏನು ಅನ್ಸುತ್ತೆ ಸರ್ ಈ ಬೆಳೆ ಬಗ್ಗೆ, ನಮ್ಮ ಔಷಧಿಗಳ ಬಗ್ಗೆ? ಔಷಧ ಚಲೋ ಐತ್ರಿ, ಆದ್ರೆ ಇದ್ರಕ್ಕಿಂತಾನು ಬೆಳಿ ಚಂದ ಐತ್ರಿ ವರ್ಷಕ್ಕಿಂತಾನು. ಆದ್ರೆ ಈ ಬರೀ ಏನಾಗೈತಿ ಅಂದ್ರೆ ಗೊಬ್ಬರ 3 ಸಲ ಬಿಡ್ತಿದ್ರಿ, ಆದ್ರೆ ಈ ಸಲ ಒಮ್ಮೆ ಬಿಟ್ಟಿವ್ರಿ. ಈ ಸರಿ ಒಂದೇ ಇಷ್ಟೊತ್ತಿಗೆ 3 ಸರಿ ಕೊಡ್ತಾ ಇದ್ರಿ, ಬೇರೆದಾಗಿದ್ರೆ ಈ ಸಲ ಒಮ್ಮೆ ಕೊಟ್ಟಿವ್ರಿ. ಓಕೆ, ನಮ್ಮ ಉಪಯೋಗ ಮಾಡಿದ್ದೀರಾ? ಯೂಸ್ ಮಾಡಿದ್ದೀರಾ? ಉಪಯೋಗ ಮಾಡಿವ್ರಿ. ಓಕೆ. ಸೊ ಈಗ ನೀವು ಇಲ್ಲಿ ಪಕ್ಕದಲ್ಲಿ ಅಣ್ಣವ್ರದ್ದು ಇದೆಯಲ್ಲ, ಸೊ ಅವರು ಕೂಡ 3 ಗೊಬ್ಬರ ಕೊಟ್ಟರೆ ಅದು, ಆದರೂ ಕೂಡ ನೋಡ್ಬೋದು ಸ್ನೇಹಿತರೆ, ಗಿಡ ಏನಂತ ಡೆವಲಪ್ಮೆಂಟ್ ಇಲ್ಲ, ತುಂಬ ಏನು ರೋಗ ಇದೆ, ವೈರಸ್ ಇದೆ. ಆದರೆ ನಮ್ಮ MLC ಉತ್ಪನ್ನಗಳನ್ನ ಬಳಸಿರ್ತಕ್ಕಂಥ ಒಂದು ಮೆಣಸಿನ ಗಿಡಗಳನ್ನ ನೀವು ನೋಡ್ಬೋದು, ಭಾಳ ನೀಟಾಗಿ ಗ್ರೋತ್ ಬಂದಿರತಕ್ಕಂಥದ್ದು ಕಾಣ್ಬೋದು. ಅದೇ ರೀತಿ ತುಂಬ ಚೆನ್ನಾಗಿ ಹಸಿರು ಬಂದಿದೆ. ಸೊ ಥ್ಯಾಂಕ್ ಯು ರುದ್ರಪ್ಪ ಸರ್, ಥ್ಯಾಂಕ್ ಯು ವಿಜಯ್ ಸರ್. ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ರೈತರು ಉಪಯೋಗ ಮಾಡ್ಬೋದು ರೀ. ಎಸ್, ನಿಮ್ಗೆ ಚಲೋ ಅನ್ಸತ್ತಲ್ರಿ? ಚಲೋ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಬ್ರು ಉಪಯೋಗ ಮಾಡ್ಬೋದು ರೀ. ಹೌದು, ಓಕೆ, ಥ್ಯಾಂಕ್ ಯು ಸರ್.